ಮಾರ್ಚ್ನಲ್ಲಿ ತೆರೆ ಮೇಲೆ ಪಂಟ್ನಾಗಿ ಬರಲಿದ್ದಾನೆ ಅನೂಪ್. ಕಲಾ ಸಾಮ್ರಾಟ್ ಸಾರಥ್ಯದಲ್ಲಿ ಅನೂಪ್ ಪಂಟ್ನಾಗಿದ್ದೇಕೆ? ಲಕ್ಷ್ಮಣನಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದ ಅನೂಪ್ ರೇವಣ್ಣ ಇದೀಗ ಪಂಟ್ನಾಗಿ ತೆರೆಗೆ ಬರೋಕೆ ಸಜ್ಜಾಗಿದ್ದಾನೆ. ಹೌದು, ಅನೂಪ್ ರೇವಣ್ಣ ಅಭಿನಯದ ಎರಡನೇ ಚಿತ್ರ ಪಂಟ ತೆರೆಗೆ ಬರೋಕೆ ಸಿದ್ಧವಾಗಿದೆ. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಆಕ್ಷನ್ ಕಟ್ ನಲ್ಲಿ ಮೂಡಿ ಬಂದಿರೋ ಈ ಚಿತ್ರ ಸಿಂಗಲ್ ಟೀಸರ್ ನಿಂದಲೇ ಸಖತ್ ಸೌಂಡ್ ಮಾಡ್ತಿದೆ. ಮೈಂಡ್ ಗೇಮ್ ಕುರಿತಾದ ಪಂಟ ರಾಬರಿ ಕುರಿತಾದ ಥ್ರಿಲ್ಲರ್ ಸಿನಿಮಾ ಆಗಿದ್ದು ಟೆಕ್ನಿಕಲಿ ಜೋರಾಗಿದೆ. ಅಷ್ಟೇ ಅಲ್ಲ, ಅನೂಪ್ ಕರಿಯರ್ನ ಸ್ಪೆಷಲ್ ಸಿನಿಮಾ ಆಗುವ ಸೂಚನೆ ಕೊಟ್ಟಿದೆ. ಆಂಧ್ರ ಮೂಲದ ಕಡಿಯಾಲ ಸುಬ್ರಹ್ಮಣ್ಯ ಕನ್ನಡದ ಮೇಲಿನ ಪ್ರೀತಿಯಿಂದ ತುಂಬಾ ಅದ್ಧೂರಿಯಾಗಿ ಈ ಸಿನಿಮಾನ ನಿರ್ಮಿಸಿದ್ದು ಒಂದೊಂದು ಫ್ರೇಮ್ ಕೂಡ ಸಖತ್ ರಿಚ್ ಆಗಿದೆ. ಇನ್ನು ಎಸ್ ನಾರಾಯಣ್ ಚಿತ್ರರಂಗದಲ್ಲಿ 25 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಪಂಟ ಸಿನಿಮಾ ರಿಲೀಸ್ ಆಗ್ತಾ ಇರುವುದು ವಿಶೇಷ. ಚಿತ್ರದಲ್ಲಿ ಒಂದೇ ಒಂದು ಹಾಡಿದ್ದು ಅದನ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಡಿರುವುದು ಸ್ಪೆಷಲ್ ಹೈಲೈಟ್. ನನ್ನ ಹುಡುಗಿ ಮನಸ ಬಳಸಿ ನಿಂತ ಬೆಳಗಿ ಇವಳೆ ನನ್ನ ಹುಡುಗಿ ಮನಸ ಬಳಸಿ ನಿಂತ ಬೆಳಗಿ ಸುಮ್ಮನೆ ಯಾಕೋ ನನ್ನಲ್ಲಿ ಮುನಿಸುವಂತಾಳೆ ಹಗಲು ರಾತ್ರಿ ಬಿಡುವಿರದೆ ಮುತ್ತಿಸುವಂತಾಳೆ ನಾಗುಂತರು ನಿಂದರು ನನ್ನನೆ ಕಾಡುತ್ತ ಜೀವ ತಿಂತಾಳೆ ಪಂಟನಿಗೆ ನಾಯಕಿಯಾಗಿ ಕೋಲಾರದ ಬೆಳಗಿ ರಿತಿಕ್ಷಾ ಕಾಣಿಸಿಕೊಂಡಿದ್ದು ಈ ಚಿತ್ರದಿಂದ ಸ್ಯಾಂಡಲ್ವುಡ್ಗೆ ಪರಿಚಯವಾಗ್ತಿದ್ದಾರೆ ರಿತಿಕ್ಷಾ. ಟ್ರೇಲರ್ ಹಾಗೂ ಹಾಡುಗಳಿಂದ ಗಮನ ಸೆಳೆದಿರೋ ಪಂಟ ಮಾರ್ಚ್ನಲ್ಲಿ ತೆರೆಗೆ ಬರೋಕೆ ಸಿದ್ಧವಾಗಿದೆ. ಅಂದಹಾಗೆ ಜಯಣ್ಣ ಕಂಬೈನ್ಸ್ ಬ್ಯಾನರ್ ನಡಿ ಪಂಟ ಸಿನಿಮಾ ಮಾರ್ಚ್ನಲ್ಲಿ ರಾಜ್ಯಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಲಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಜೀವ ಒತ್ತೇಟ್ ಕೆಲಸ ಮಾಡೋನ್ಗೆ ಜೀವ ತೆಗೆಯೋದೇನ್ ದೊಡ್ಡ ವಿಷಯ ಅಲ್ಲ.